ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೂಪ. ನನ್ನ ಇವತ್ತಿನ ವ್ಲಾಗ್ ಏನು ಗೊತ್ತಾ, ಏನಪ್ಪ ಎಲ್ಲೋ ಬೀಟ್ ಹೊಡಿಯೋಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಖಂಡಿತ ಇಲ್ಲ ರೀ, ಬೀಟ್ ಹೊಡಿಯೋಷ್ಟೆಲ್ಲ ಟೈಮ್ ಇಲ್ಲ ನನಗೆ. ನಾನು ಇವತ್ತು ಸ್ವಲ್ಪ ಮೈಸೂರಿಗೆ ಹೋಗಿದ್ದೆ, ಅಂದರೆ ಮನ್ನಾಸ್ ಮಾರ್ಕೆಟ್ ಹೋಗಿದ್ವಿ. ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಂತೇಳಿ, ನಮ್ಮದು ಟೈಲರ್ ಶಾಪ್ ಇರೋದ್ರಿಂದ ಟೈಲರಿಂಗಿಗೆ ಸಂಬಂಧಪಟ್ಟ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತೇಳಿ ನಾನು ಆ್ಯಕ್ಚುಲಿ ಅಮ್ಮನ ಮನೆಯಲ್ಲಿದ್ದೆ. ಅಮ್ಮನ ಮನೆಯಿಂದ ಮೈಸೂರು ಹತ್ರ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಹೇಳಿದರು, ನೀನು ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಾ ಅಂತ ಹೇಳಿ. ಆದರೆ ನಾನು ಸಿಟಿಗೆ ಆಗಿದ್ಮೇಲೆ ಅವರು ಕೂಡ ಬಂದರು. ಸೊ ಮನ್ನಾರ್ಸ್ ಮಾರ್ಕೆಟ್ ಹೋಗ್ಬಿಟ್ರೆ ನಮಗೆ ಅಲ್ಲಿ ಎಲ್ಲ ಐಟಮ್ಸ್ಗಳೂ ಹೋಲ್ಸೇಲ್ ರೇಟಿಗೆ ಸಿಗತ್ತೆ. ಹಾಗಾಗಿ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ನಾನು ಆ್ಯಕ್ಚುಲಿ ಮನ್ನಾರ್ಸ್ ಮಾರ್ಕೆಟಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ಒಂದು ಮಂಗಲ್ ಥ್ರೆಡ್ ಹೌಸ್ ಅಂತ ಹೇಳಿ ಒಂದು ಶಾಪ್ ಇದೆ. ಅಲ್ಲಿ ಹೋಗ್ಬಿಟ್ರೆ ನಮಗೆ ಟೈಲರಿಂಗಿಗೆ ಬೇಕಾಗಿದ್ದ ಪ್ರತಿಯೊಂದು ಐಟಮ್ಸ್ಗಳನ್ನು ಸಿಕ್ಬಿಡುತ್ತೆ. ಅದು ಹೋಲ್ಸೇಲ್ ರೇಟಲ್ಲಿ. ಪ್ರತಿಯೊಂದು ಕುಚ್ಚು ಥ್ರೆಡ್ಡಿಂದ ಹಿಡಿದು ಕುಚ್ಚು ಬೀಡ್ಸಿಂದ ಹಿಡಿದು ಪ್ರತಿಯೊಂದು ಐಟಮ್ಸು ಕೂಡ ನಮಗಲ್ಲಿ ಸಿಕ್ಬಿಡುತ್ತೆ. ಸೊ ನಾವು ಒಂದಷ್ಟು ಏನೇನೆಲ್ಲ ಐಟಮ್ಸ್ ಬೇಕಿತ್ತು ಅದನ್ನೆಲ್ಲ ಅವರಿಗೆ ಹೇಳಿಬಿಟ್ಟು, ಲೈನಿಂಗ್ ಇರ್ಬೋದು, ಥ್ರೆಡ್ಸ್ ಇರ್ಬೋದು, ಲೇಸ್ ಇರ್ಬೋದು, ಪ್ಯಾಂಟ್ ಜಿಪ್ ಎಲ್ಲ ಬೇಕಾಗಿತ್ತು. ಸೊ ಎಲ್ಲದನ್ನು ಕೂಡ ಆರ್ಡರ್ನ ಕೊಟ್ಬಿಟ್ಟು ಅವರು ಟ್ರಾನ್ಸ್ಫರ್ಟಲ್ಲಿ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ಹೇಳ್ಬಿಟ್ಟು ಬಂದ್ವಿ. ಅಂದರೆ ಮನ್ನಾರ್ಸ್ ಮಾರ್ಕೆಟ್ ಹೋಗ್ಬಿಟ್ರೆ ನೀವು ಟೈಲರಿಂಗ್ ಐಟಮ್ ಅಂತ ಅಲ್ಲ, ಪ್ರತಿಯೊಂದು ಐಟಮ್ಸು ಕೂಡ ನಿಮಗಲ್ಲಿ ಸಿಗುತ್ತೆ. ಬಳೆಗಳಿರ್ಬೋದು, ಒಡವೆ ಸೆಟ್ ಇರ್ಬೋದು, ಅಥವಾ ಮನೆಗೆ ಬೇಕಾಗಿರೋ ಪ್ಲಾಸ್ಟಿಕ್ ಐಟಮ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಹೋಲ್ಸೇಲ್ ರೇಟಿಗೆ ಅಲ್ಲಿ ಸಿಗುತ್ತೆ. ಬಟ್ಟೆಗಳು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಟಾಪ್ಸು, ಬ್ಯಾಗ್ಸು, ಪ್ರತಿಯೊಂದು ಐಟಮ್ಸು ಕೂಡ ನಿಮಗಲ್ಲಿ ಸಿಗುತ್ತೆ. ಸೊ ನಾವು ಅದೆಲ್ಲ ಮುಗಿಸ್ಕೊಂಡು ಹೋಟೆಲಲ್ಲಿ ಊಟ ಮಾಡಿಕೊಂಡು ಶಾಪಿಗೆ ಬಂದ್ವಿ. ಶಾಪಲ್ಲಿ ಒಂದಷ್ಟೊತ್ತು ಇದ್ಬಿಟ್ಟು ಒಂದು 9:30ಗೆ ಮತ್ತೆ ಮನೆಗೆ ಹೊರಟಿದ್ದೀವಿ. ಸೊ ಮತ್ತೆ ಮಾರ್ನಿಂಗು ಐಟಮ್ಸ್ ಬರುತ್ತೆ, ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋಣ ಅಂಥೇಳಿ. ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಮಾರ್ನಿಂಗು ನಾವು ಹೇಳ್ದಂಗೆ ಐಟಮ್ಸ್ ಆರ್ಡ್ರ್ ಕೊಟ್ಟು ಬಂದಿದ್ವಲ್ಲ, ಅದು ಬಂದಿತ್ತು. ಅನ್ನಪೂರ್ಣೇಶ್ವರಿ ರೋಡ್ ಲೈನ್ಸ್ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಇದೆ. ಅವರು ನಮ್ಮದು ಲಗೇಜ್ ಎಷ್ಟಿರುತ್ತೆ ಅದ್ರ ಮೇಲೆ 100 ರೂಪೀಸ್ ಚಾರ್ಜ್ನ ಮಾಡ್ತಾರೆ. ಸೊ ಅವರು ನಮಗೆ ಐಟಮ್ಸ್ನ ತಂದುಕೊಟ್ರು. ಶಾಪಲ್ಲಿ ಕರೆಂಟ್ ಇಲ್ಲ. ಮನೆಯವರು ನನ್ನ ಲೆಗ್ ಮಿಷಿನಲ್ಲಿ ಕುತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಇವಾಗ ಐಟಮ್ ಬಂದಿದೆಯಲ್ಲ ಅದನ್ನು ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ನಾವು ಈ ರೀತಿ ಟ್ರಾನ್ಸ್ಫರ್ಟಿಗೆ ಹೇಳ್ಬಿಡೋದ್ರಿಂದ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ನಾವೀಗ ಅಲ್ಲಿ ಮನ್ನಾರ್ಸ್ ಮಾರ್ಕೆಟಲ್ಲಿ ಐಟಮ್ಸ್ನ ತೊಗೊಂಡು ನಾವು ಮತ್ತೆ ಅದನ್ನು ಬಸ್ ಸ್ಟಾಪಿಗೆ ಬರೋದು ಕೂಡ ಕೂಲಿ ಕೊಡಬೇಕಾಗುತ್ತೆ. ಮತ್ತು ನಾವು ಅಲ್ಲಿಂದ ರಿಸಿಪ್ಟ್ ತೊಗೊಂಡು ಹೊತ್ಕೊಂಡು ಬರಬೇಕು. ಅದ್ರ ಬದಲು ಟ್ರಾನ್ಸ್ಫರ್ಟಿಗೆ ಹೇಳ್ಬಿಟ್ರೆ ಒಂದು ಲಗೇಜಿಗೆ ಅವರು 100 ರೂಪೀಸ್ ಆ ಥರ ತೊಗೊಳ್ತಾರೆ ಅಷ್ಟೇ. ಹಾಗಾಗಿ ಏನು ಅನಿಸಲ್ಲ, ಕೊಟ್ಬಿಡ್ಬೋದು ಆರಾಮ್ಸೆ ಅಂತ ಹೇಳ್ಬಿಟ್ಟು ನಾವು ಟ್ರಾನ್ಸ್ಫರ್ಗೆ ಹಾಕ್ಬಿಟ್ಟಿದ್ವಿ. ಸೊ ಅದು ಐಟಮ್ಸ್ ಎಲ್ಲ ಬಂದಿದೆ ಇವಾಗ. ಸೊ ಅದನ್ನು ಓಪನ್ ಮಾಡಿ ಅರೇಂಜ್ ಮಾಡೋಣ. ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅದು ಆಗ್ತಾ ಇಲ್ಲ. ನನ್ನ ಕೈಲಿ ಆಗಲಿಲ್ಲ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಿಚ್ತಾ ಇದ್ದಾರೆ. ಅಷ್ಟೊಂದು ನಾಟಿದೆಯಲ್ಲ, ಅದು ಬಿಚ್ಚಾಗಂಟು 1 ಗಂಟೆ ಇತ್ತು. ಅದನ್ನ ಬಿಚ್ಚಾಕ್ಬಿಟ್ರ? ಓ, ಜೀವನದ ಸಮಸ್ಯೆ ಗಂಟೆಗಳ ಎಷ್ಟು ಬಿಡ್ತೀನಿ ಗೊತ್ತಾ? ನೋಡಿ ಫ್ರೆಂಡ್ಸ್, ಎಂಥ ಮಾತು. ಜೀವನದ ಸಮಸ್ಯೆಗಳನ್ನೇ ಬಿಚ್ಚಿದಾರಂತೆ. ಈಗ ಇದನ್ನ ಕಟ್ ಮಾಡ್ತಾ ಇದ್ದಾರೆ. ಅದನ್ನು ಬಿಚ್ಚಿಬಿಟ್ರೆ ಈಸಿಯಾಗಿ ಬಂತು ಅಂತ. ಒಳಗೆ ಏನೇನಿದೆ ಏನೇನಿದೆ ಏನು ಮಳೆ ಬರುತ್ತೆ ಅಂತೇನೋ ಪಾಪ ಪ್ಲಾಸ್ಟಿಕ್ ಎಲ್ಲ ಹಾಕಿ ಕವರ್ ಮಾಡೋನೆ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಲೈನಿಂಗ್ ಕ್ಲಾತ್ಸ್ ಫಸ್ಟಿಗೆ. ಅದೇ ಗ್ರೀನಾ? ಪಕ್ಕ ಹಾಕು ಅಂತಿದ್ರಲ್ಲ. ಲೈನಿಂಗ್ಸ್ ಎಲ್ಲ ತೆಗೆದ್ಬಿಡಿ ಫಸ್ಟ್. ಮೆರೋನು, ರೆಡ್ಡು ಅಲ್ಲ ಮೆರೋನು ಅಲ್ಲ, ಆ ಥರ ಹೇಳಿದ್ನಲ್ಲ ಅದು ಸೇಮಾ. ಇರಲಿ ಬಿಡಿ, ಮೆರೂನ್ ಜಾಸ್ತಿ ಹೋಗುತ್ತೆ ಬಿಡಿ. ಅದು ಓಕೆನಾ? ಕರೆಕ್ಟಾಗಿ ಕೊಟ್ಟವನು.
ಇಟ್ಕೊಂಡು ಈ ಥರ ಲೈಟು ಡಾರ್ಕು ನಡೀತದೆ. ಮೆರೂನು, ಡಾರ್ಕ್ ಮೆರೂನು. ಇದು ಗ್ರೇ ಕಲರು. ಇದ್ರದ್ದು ಪೀಸ್ ಇಲ್ಲ, ಇಟ್ಕೊತಿರ್ಲಿಲ್ವಲ್ಲ ನೀವು? ಗ್ರೇ ಕಲರ್ ಕೊಟ್ಟಿದ್ರಿ ಅಲ್ಲ, ಇದು ಪಿಂಕು. ಇದು ಕಲರ್ ಕೊಟ್ಟಿರಲಿಲ್ಲ, ನಾನು ಹೇಳಿದ್ದೆ ಪಿಂಕ್ ಹಾಕಿ ಅಂತ. ಈ ಪಿಂಕು ಬೇಕಾಗಿತ್ತು. ಹಾಂ, ಇದು ಕರೆಕ್ಟ್ ಕೊಟ್ಟವನಲ್ಲ ಮ್ಯಾಚಿಂಗ್. ಇಲ್ಲ, ಅದೇ ಬೇರೆ ಇದೇ ಬೇರೆ. ಅದು ಓಕೆನಾ? ವೈಟ್ 12 ಕಲರು ಲೈನಿಂಗ್ಸ್ ಹೇಳಿದ್ವಿ, ಸ್ಯಾಂಪಲ್ ಕಲರ್ ಕೊಟ್ಟಿದ್ವಿ. ಸೊ ಪರ್ಫೆಕ್ಟ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನೇನಿದೆ ಬಿಲ್ಲಲ್ಲಿ? ಬೆಳಗ್ಗೆ ಕೊಟ್ಟಿದ್ದಾರಲ್ಲ, ಅದರಲ್ಲಿದೆ. ತೆಗಿರಿ, ಅದು ಲೇಸ್ ತೆಗಿರಿ. ಲೇಸು ಒಂದು ಬಂಡಲ್ ಫುಲ್ಲು 12 ಕಲರ್ಸ್. 16 ಕಲರ್ಸ್ ಇದೆ. ನೆಕ್ಸ್ಟು ಡೋರಿ, ಬ್ಲೌಸ್ ಡೋರೀಸು ಕಲರು. ಇದು ವಾಲಕ್ಕೂ ಮನೆಗೆ ಯೂಸ್ ಬೇಕಾಗುತ್ತೆ ಅಂತ ತಗೊಂಡೆ ನಾನು ಇದನ್ನ. ಎಷ್ಟು ಕೆ ಜಿ ಹಿಡಿಯುತ್ತೆ ಅಂತ ಹೇಳೋಣಿತ? ಎಷ್ಟು 5 kgನ ಏನೋ ಹೇಳ್ದ, ನೋಡೋಣ, ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಟಿಕ್ಕಾ? ತೆಗಿರಿ ಒಂದು. ಅಲ್ಲ, ಇದು ಅಂಟ್ಸೋದಾ ಏನೋ ಒಂದು ತೆಗಿರಿ. ರ್ಯಾಪರ್ ತೆಗಿರಿ. ಇಲ್ಲಿಂದ ಸ್ಟಿಕ್ಕು. ಇದು ನಿಲ್ಲುತ್ತಾ? ಕಿತ್ಕೊಂಡು ಬರುತ್ತೋ ಏನೋ, ನೋಡೋಣ. ಅದು ಅದೊಂದು, ಇದೊಂದು ಶರ್ಟ್ ರೋಲ್ ಒಂದು, ಪ್ಯಾಂಟ್ ರೋಲ್ ಒಂದು. ಸಿಲ್ವರ್ ಕಲರ್ ಡೋರಿ ಒಂದು, ಅದು ಸಿಲ್ವರ್ ಕಲರ್ ಲೇಸ್. ಎಲ್ಲಿದೆ ಸಿಲ್ವರ್ ಕಲರ್? ಅಂದರೆ ಡಿಸೈನು ಇದು ಬೇರೆ, ಅದು ಬೇರೆ. ಇದು ಟರ್ನ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸಿಲ್ಕ್ ಥ್ರೆಡ್, ಅದು ನನಗೆ ಪಿಂಕ್ ಕಲರು. ಮಿಕ್ಸಿಂಗ್ ಕೊಡು ಬರೀ ಒಂದೇ ಕೊಟ್ಬಿಟ್ಟವನೆ. ಜಿಪ್ಪು, ಪ್ಯಾಂಟ್ ಜಿಪ್ಪು 2. ಅದು ಒಂದರಲ್ಲಿ 60 ಪೀಸಸ್ ಇರುತ್ತಂತೆ. ಇವಾಗ 60 120 ಆಗುತ್ತೆ. ನೆಕ್ಸ್ಟು ಒಂದು 25 ಪೀಸಸ್ದು ಥ್ರೆಡ್ಡು, ಕಲರ್ ಗೋಲ್ಡ್ ಕಲರ್ ಲೇಸು, ಕಾಪರ್ ಕಲರ್ ಲೇಸ್ ಅಲ್ಲ, ಡೋರಿ. ಇನ್ನೊಂದು 100 ಪೀಸಸ್ ಥ್ರೆಡ್ ಬಾಕ್ಸ್, ಕಲರ್. ಇನ್ನೊಂದು ಥ್ರೆಡ್ ಬಾಕ್ಸ್ ಅಮೋಟೋ ಪ್ಯಾಂಟ್ ಸ್ಟಿಚ್. ಅಮೋಟೋ ಥ್ರೆಡ್ಸ್ ಪ್ಯಾಂಟ್ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡೋದಿದು. ಇನ್ನು ಉಳಿದಿದ್ದು ಇದೆಲ್ಲ ಫುಲ್ ಫಾಲ್ಸ್ಗಳಿದೆ, ಕಲರು. ಎಷ್ಟು ಡಜನ್ ಇದೆ? 20 ಡಜನ ಫಾಲ್ಸ್. ಎಲ್ಲ ಕಲರ್ಸ್, ಮಿಕ್ಸಿಂಗ್ ಕಲರ್ಸ್ ಇದೆ ಅಷ್ಟೇ. ಸೊ ಇದಿಷ್ಟು ಐಟಮ್ಸ್ನ ತರಿಸ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಲೈನಿಂಗ್ಸ್ ಎಲ್ಲ 1 ಮೀಟರ್ 2 ಮೀಟರ್, ಒಂದು 5 ಮೀಟರ್ ಅಷ್ಟಷ್ಟಿದೆ. ಅದಕ್ಕೋಸ್ಕರ ಒಂದಿಷ್ಟು ಐಟಮ್ಸ್ ತರಿಸ್ಕೊಂಡ್ವಿ. ಇವಾಗ ಇದನ್ನೆಲ್ಲ ಅರೇಂಜ್ ಮಾಡಬೇಕು ಕರೆಂಟ್ ಬರೋ ತನಕ. ಬಿಲ್ ನೋಡ್ಕೊತವ್ರು ನಮ್ಮ ಮನೆಯವ್ರಿಗೆ ಎಷ್ಟಾಯ್ತು ಅಂತ. ಐಟಮ್ಸ್ ಹಾಕುವಾಗ ನಾವು ಎಷ್ಟು ಹಾಕಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಇದು ತೊಗೊಳ್ಳೋಣ, ಅದು ತೊಗೊಳ್ಳೋಣ ಅನಿಸುತ್ತೆ. ಅಮೌಂಟ್ ನೋಡುವಾಗ ಇಷ್ಟೊಂದಾಗೋಯ್ತಾ ಅನ್ನೋಂಗೆ ಆಗತ್ತೆ. ಅಯ್ಯೋ, ಅಂಗಡಿ ಥರ ಕಾಣಿಸ್ತಾ ಇದೆಯಾ ಇದು? ಎಷ್ಟು ಹಾಳಾಗೈತೆ. ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಬೇಕು. ಜಾಗ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಫುಲ್ ಡೆಕೋರೇಟ್ ಮಾಡಬೇಕು ನಾಳೆ ಇದನ್ನು.
ಟೈಮ್ 9 ಆಯ್ತೈತೆ. ಈಗ ಮನೆಗೆ ಹೋಗೋಣ. ನಾಳೆ ಎಲ್ಲ ಸರಿ ಮಾಡೋಣ ಇದನ್ನ. ಮತ್ತೆ ಮಾರ್ನಿಂಗ್ ಶಾಪಿಗೆ ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲದನ್ನು ಸ್ವಲ್ಪ ಐಟಮ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡೆ. ಇದು ಫಾಲ್ಸ್ ಕೌಂಟರು. ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಥ್ರೆಡ್ಸು ಎಲ್ಲ ಥರ ನಮಗೆ ಸ್ಟಿಚಿಂಗಿಗೆ ಬೇಕಾಗಿರೋಂಥ ಥ್ರೆಡ್ಸು ಎಲ್ಲದನ್ನು ಇಟ್ಕೊಂಡು ಈ ಕಡೆ ಸೈಡಲ್ಲೆಲ್ಲ ಸ್ವಲ್ಪ ಹುಕ್ ಬಾಕ್ಸು ಹ್ಯಾಂಗಿಂಗ್ಸು ಅದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದರೆ ಫುಲ್ಲು ಲೈನಿಂಗ್ಸ್ ಇರುತ್ತೆ. ಇದೆಲ್ಲ ಮುಂಚೆ ಇದ್ದಿದ್ದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಕೆಳಗಡೆ ಇರೋದು ಇವಾಗ ಹೊಸ್ದಾಗಿ ತೊಗೊಬಂದಿದ್ದನ್ನು ಅರೇಂಜ್ ಮಾಡಿಕೊಂಡೆ. ಅಂದರೆ ನೈಟು ಸ್ವಲ್ಪ ಲೇಟ್ ಆಗೋಯಿತು. ಅಂದರೆ ಒಂದು 2 ಮಂತ್ಸಿಂದ ನಾನು ಅಮ್ಮನ ಮನೇಲಿ ಇರೋದ್ರಿಂದ ಎಲ್ಲ ಅಸ್ತವ್ಯಸ್ತ ಆಗೋಗಿತ್ತು ಶಾಪ್ ಎಲ್ಲ. ಹಾಗಾಗಿ ಸ್ವಲ್ಪ ಎಲ್ಲದನ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಗ್ಬಿಡ್ತು. ಆಮೇಲೆ ಮಧ್ಯಾಹ್ನದ ಮೇಲೆ ನಾನು ಬೇರೆ ಕೆಲಸಗಳನ್ನ ಮಾಡಿಕೊಂಡೆ. ಒಂದು ರೇಂಜಿಗೆ ಸ್ವಲ್ಪ ಎಲ್ಲದನ್ನು ರೆಡಿ ಮಾಡಿದೆ. ಸ್ವಲ್ಪ ಮಿಷಿನ್ ಕೂಡ ಆ ಕಡೆ ಈ ಕಡೆ ಎಲ್ಲ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಈ ಕಡೆ ಕುತ್ಕೊಂಡ್ಬಿಟ್ರೆ ನನಗೆ ಲೈನಿಂಗ್ಸ್ ಎಲ್ಲ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರ ಮಿಷಿನ್ನ ಆ ಕಡೆ ಹಾಕಿ ನನ್ನ ಮಿಷಿನ್ ಈ ಕಡೆ ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಈ ಕಡೆ ರ್ಯಾಕಲ್ಲಿ ಸ್ವಲ್ಪ ಲೇಸ್ಗಳನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಫಸ್ಟು ಸಿಲ್ವರ್ ಕಲರು, ನೆಕ್ಸ್ಟು ಗೋಲ್ಡ್ ಕಲರು, ನೆಕ್ಸ್ಟು ಕಾಪರ್ ಕಲರು, ಮತ್ತು ಇನ್ನು ಉಳಿದಿದ್ದೆಲ್ಲ ಕಲರ್ಸು ಕೈಗೆ ಸಿಗೋ ಥರ ಎಲ್ಲದನ್ನು 1 by 1 ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾವು ಸೇಲ್ಗೂ ಕೂಡ ಇಟ್ಟಿರೋದ್ರಿಂದ ಯಾರಾದರೂ ಕೇಳಿದ ತಕ್ಷಣ ಕಲರ್ ಗೊತ್ತಾಗಬೇಕು, ಆ ರೀತಿ ಕಲರ್ನ ಫೇಸಿಂಗ್ ಮಾಡಿ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲದನ್ನು ಒಂದು ರೇಂಜಿಗೆ ಸ್ವಲ್ಪ ರೆಡಿ ಮಾಡಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಬ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೈಸೂರಲ್ಲಿ ಮನ್ನಾರ್ಸ್ ಮಾರ್ಕೆಟ್ ಹೋಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ಹೋಲ್ಸೇಲ್ ರೇಟಿಗೆ ಸಿಗುತ್ತೆ. ಸೊ ಐ ಹೋಪ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.